ಗೈಸ್ ವೆಲ್ಕಮ್ ಬ್ಯಾಕ್ ಟು ಪಜ್ಲಕ್ 71. ಸೊ ಫ್ಯಾಮಿಲಿ ಏನಪ್ಪ ಅಂದ್ರೆ ನಾವು ಹೊಂಟೇವಿ ಇಲ್ಲಿ ಸಬ್ ಸಗರ್ ಹೊಂಟಿವಿ ಹತ್ತಿನಿಂದ ಇದಕ್ಕೆ ಹೊಂಟೇವಿ ಎಲ್ಪ ಅಂದ್ರೆ ಅವ್ರು ಕೂಡ ಹನುಮಪ್ಪ ಹೋಗಿ ಅವ್ರು ಕೂಡ ಹನುಮಪ್ಪದಿಂದ ಇದಕ್ಕೆ ಹೊಂಟೇವಿ ಎಲ್ಪ ಅಂದ್ರೆ ಸಬ್ ಸಗರ್ ಹೊಂಟೇವಿ. ಸೊ ಇನ್ನ ಇಂಥ ಮುರುಗೇಶನ ಸಿಗ್ತೀವಿ ಅಲ್ಲಿ ಸಿನಿಮ್ಯಾಟಿಕ್ನಾಗ. ಸೊ ಗೈಸ್ ಈಗ ಸ್ವಲ್ಪ ಅಂದ್ರೆ ನಮ್ಮ ರೈಡ್ ಇದಕ್ಕೆ ಅವ್ರು ಕೊಡ್ಕೊಂಡು ಹೊಂಟೀವಿ. ಸೊ ಸೆಟಪ್ ಎಲ್ಲ ರೆಡಿ ಆಗೈತಿ. ಬರ್ರಿ ನೋಡಿ ಮಸ್ತ್ ಐತಿ, ಕ್ಲೈಮೇಟ್ ಮಸ್ತ್ ಐತಿಲ್ಲ ಇಂಥ ಇಲ್ಲರ ಮುರುಗೇಶನ ನೋಡ್ರಿ ಆಯಿ ಹೆಂಗೆ ಮಾಡ್ತಾರೆ ಇಲ್ಲಿ. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿ ನಾದಿನಿ ಇಂಥ ಬರೀ ಗೈಸ್ ಈ ಬ್ಲಾಗ್ ಏನಂತಲ್ಲ ಯೂಟ್ಯೂಬ್ನಾಗ ಬರ್ತೈತಿ. ಯಾಕಂದ್ರೆ ಭಾಳ ಸಾತು ಯೂಟ್ಯೂಬ್ನಾಗ ಬ್ಲಾಗ್ ಹಾಕಿ ಅಂತ ಏನಪ್ಪ ಅಂತ ಇವತ್ತು ಹಾಕ್ಬೇಕಂತ ಮಾಡೀವಿ ಬ್ಲಾಗ್. ಅಂತ ಎಕ್ಸ್ಪ್ಲೋರ್ ಏನೈತಲ್ಲ ಅದು ಮಿನಿ ಬ್ಲಾಗ್ನಾಗ ಬರ್ತೈತಿ, ಅದು ವಿತ್ ಕೊಲಾಬ್ರೇಷನ್ ಬರ್ತೈತೆ ಅದು. ಅಂತ ನೆಕ್ಸ್ಟ್ ಇನ್ನೂ ಭಾಳ ತೋರಿಸ್ತೀವಿ, ಇನ್ನೂ ಭಾಳ ಅದಾವು ಅಂತ ಇನ್ನೂ ಪ್ಲೇಸ್ ಯಾವ್ಯಾವ ನೋಡಿಲ್ಲ ಎಲ್ಲ ಪ್ಲೇಸ್ ತೋರಿಸ್ತೀವಿ. ಎಲ್ಲ ಇವೆಲ್ಲ ಹಳಿ ಕಾಲಿನೂ ಎಲ್ಲ ಇದೆ ಪ್ಲೇಸಸ್ ಎಲ್ಲ ಅಂತ ಇವೆಲ್ಲ ನೋಡ್ರಿ ಹಳಿ ಕಾಲದ ಗುಡಿ ಇದೆ, ಗಿಡ ಹಂಗೆ ಹೋಗೋದು ಎಲ್ಲ. ಪೆಟ್ರೋಲ್ಗೆ ಹೋಗೋ ನೀನು ಪೆಟ್ರೋಲ್ ಆ ಕಡೆ ಹಾಕೋಣ ಇದ್ರ ರೋಡಿಗೆ ಹಾಕೋಣ. ಓಕೆ ಗೈಸ್ ಮತ್ತೆ ಏನಪ್ಪ ಅಂದ್ರೆ ಯಾರೋ ಚಾನಲ್ ಹೊಸ್ತಾಗಿರಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾದಿ ನೋಡ್ರಿ ಹೆಂಗೈತಿ ಆಯ್ತು, ಹಾದಿ ನೋಡ್ರಿ ಫ್ಯಾಮಿಲಿ ಹೆಂಗೈತಿದೆ ದುಡುಕಿ ಒಟ್ಟು ಫುಲ್ ಮಜಾ ಬರ್ತದೆ ಫ್ಯಾಮಿಲಿ. ಆಯ್ತಾ ಹೆಂಗ್ರಿ ಜೀವನದಾಗ ಒಂದು ಸ್ವಲ್ಪ ಟ್ರಾವೆಲ್ ಅನ್ನೋದು ಇರ್ಬೇಕು ಲೈಫ್ನಾಗ. ಎಂಟ್ರಿ ಹತ್ತನೇ ಒಳಗೆ ಅದು ನೋಡ್ರಿ ಗೈಸ್ ದುರ್ಗಾದೇವಿ ಗುಡಿ ಬರ್ತೀವಿ ನಾವೆಲ್ಲ ಹೆವಿನಾಗ. ಸೊ ಬರ ಅಂತ ಕಷ್ಟನಾಗಿರಿ ಸಿಗ್ತೀನಿ ನಿಮ್ಗೆ ಸಿನಿಮ್ಯಾಟಿಕ್ನಾಗ. ಕಣ್ಮುಂದೆ ನೀನಿರುವೆ ഇരുಳಲ್ಲಿ ಕನಸಲ್ಲಿ ನೀ ಬರುವೆ. ಇಲ್ಲದ ಮುರುಗೇಶನ ಅಂತ ಚಿಕ್ಕಮಗಳೂರದ ಹೊಂಟೀಗ. ಸೊ ನೋಡಿ ಏನಪ್ಪ ಅಂದ್ರೆ ಈಗ ಭಾಳ ಟೈಮ್ ಆಗೈತಿ ಅಂತ ಜಲ್ದಿ ಹೋಗಿ ಬರ್ಬೇಕು ನಾವಿನ್ನು ಅಂತ ನೋಡ್ಬೋದು ನೀವೆಲ್ಲ ನಾವು ಹೊಂಟೀವಿ. ಈಗ ನಾವು ಇಷ್ಟೆಲ್ಲ ಕ್ಲೈಮೇಟು ಮಸ್ತ್ ಐತೆ ಅಂತ ಫ್ಯಾಮಿಲಿ ಅಂತ ಭಾಳ ಸಾಯ್ತು ಹಿಂಗೆ ಪಬ್ಲಿಕ್ನಾಗ ವೀಡಿಯೋ ಮಾಡೋದನ್ನ ಭಾಳ ಸಾಯ್ತು. ಸೊ ಜಸ್ಟ್ ಅಲ್ಲಿ ಇಲ್ಲಿ ಮಾಡ್ತಿದ್ವಿ. ಬಟ್ ಇವತ್ತು ಏನಪ್ಪ ಅಂದ್ರೆ ಆ ಗುಡಿ ಇನ್ನೂ ತನಕ ಯಾರೂ ನೋಡಿಲ್ಲ ಅನ್ಸೈತೆ, ನಾನು ಅನ್ಸಿದ ಮಟ್ಟಿಗೆ ಯಾರೂ ನೋಡಿಲ್ಲ. ಸೊ ಆ ಪ್ಲೇಸ್ ನಾವು ರಿವ್ಯೂ ಮಾಡ್ಕೊತೀವಿ. ಸೊ ನಮ್ಮ ಕಡೆ ಸೆಟಪ್ನಾಗ ಏನಿತ್ತು ಅಂದ್ರೆ ಮೈಕ್ ತರಿಸ್ತೀವಿ, ಹೊಸ ಮೈಕ್ ಆಯ್ತು ಇಲ್ಲ ವಿಶಾಲ. ಸೊ ವಾಯ್ಸ್ ಕೊಡ್ತೀವಿ ಈಗ ಆಯ್ತು. ಬೈ ಫ್ಯಾಮಿಲಿ ಯಾರೋ ಚಾನಲ್ಗೆ ಹೊಸ್ತಾಗಿರಲ್ಲ ಲೈಕ್ ಶೇರ್ ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಅದಷ್ಟೆಲ್ಲ ಶೇರ್ ಮಾಡಿರಿ. ಸೊ ಇನ್ನೂ ನಮ್ಗೆ ಕಂಟೆಂಟ್ ಮಾಡೋಕ್ಕೂ ಹೆಚ್ಚು ಇನ್ನ ಆಗೈತಿ, ನೋಡಕ್ಕೂ ಎಲ್ಲ ಇಲ್ಲ ನೋಡ್ತೀವಿ. ಸೊ ಬೈ ಫ್ಯಾಮಿಲಿ ಅಂತ ಕಷ್ಟೇನಾಗಿದೆ ಸಿಗ್ತೀನಿ ನಿಮ್ಗೆ ದ್ಯಾಟ್ ಔಟ್ಕೊಂಡು 15 minutes later. ಏನಪ್ಪ ಅಂದ್ರೆ ಹೊಂಟಿವಿ ಎಲ್ಪ ಅಂದ್ರೆ ಈಗ ಪೆಟ್ರೋಲ್ ಹಾಕೊಂಡು ಎಲ್ಪ ಅಂದ್ರೆ ಅವ್ರು ಕೂಡ ಹೊಂಟಿವಿ. ಸೊ ಇನ್ನು ಮುಂದಿನ ಪ್ಲೇಸ್ ಅಂತೂ ನಾವು ಹೇಳಕ್ ಹೋಗಂಗಿಲ್ಲ ಎಲ್ಲಿ ಹೊಂಟಿವಿ ಅಂತ. ಸೊ ಲಾಸ್ಟ್ ನೋಡ್ರಿ ಭಾಳ ಮಜಾ ಬರ್ತೈತಿ. ಸೊ ಹಂಗೆ ನೋಡೋಣ ಟೈಮ್ ಸಿಕ್ಕರೆ ಒಂದು 2 ರೀಲ್ಸ್ ಮಾಡೋಣ ಆಯ್ತ ಅಬೌಟ್ ನೇಚರ್ ಎಕ್ಸ್ಪ್ಲೋರ್ ಮಾಡೋಣ, ಎಲ್ಲರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ. ಆ್ಯಂಡ್ ಸೊ ಯಾರು ನೋಡತ್ತಿರಲ್ಲ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಇನ್ನೂ ನಮ್ಗೆ ಹೆಚ್ಚಿನ ಕಂಟೆಂಟ್ ಕೊಡೋಕ್ಕೂ ನಮ್ಗೆ ಇದಾಗ್ತೈತಿ, ಈಸಿ ಆಗ್ತೈತಿ. ಸೊ ಬರ್ರಿ ಫ್ಯಾಮಿಲಿ ಇಲ್ಲಿ ತಗ ಸ್ಟೇಡಿಯಮ್ನಾಗ ಸಿಗ್ತೀವಿ ನಿಮ್ಗೆ ಡೈರೆಕ್ಟ್ ಹೋಗಿ ಅವ್ರ ಕೋಡ್ನಾಗ ಬರ್ರಿ ಅಲ್ಲ ತಗ ಒಂದೆರಡು ಸಿನಿಮ್ಯಾಟಿಕ್ ತೋರಿಸಿ ಬರ್ರಿ. ಒಳಗೆ ಹನಿಗಳ ಬಳಗ ಒಂಟಿ ಕಾಲಲ್ಲಿ ಕಾದು ನಿಂತಿದೆ ಭೂಮಿಗೆ ಬರಲು ನನ್ನೊಳಗೊಳಗೆ. ಅಂದ್ರೆ ನಾವು ಬಂದೀವಿ ಈಗ ಎಲ್ಲಿ ಅಂದ್ರೆ ಹನುಮಪ್ಪನ ಗುಡಿಗೆ ಬಂದೀವಿ ಅವ್ರು ಕೂಡ. ಸೊ ಇಲ್ಲ ಮುರುಗೇಶನ ಇಲ್ಲ ವಿಶಾಲ್ ಮುರುಗೇಶನ ಕಾಲು ತಗೊಂಡು ಹೋಗೋಣ. ಸೊ ಗೈಸ್ ನೋಡ್ಬೋದು ನೀವು ಫ್ರೆಂಡ್ಸ್ ನಾವೀಗ ಅವ್ರು ಕೂಡ ಹನುಮಪ್ಪಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು ಹಳೆ ಕಾಲದ ಗುಡಿ ಇದೆ ಇಲ್ಲಿ. ನಾನು ಪ್ರಜ್ವಲ್ ಸೊ ಗೈಸ್ ವಿಶಾಲ್ ಬಂದಿದ್ದೀವಿ. ಸೊ ಚಾನಲ್ ಯಾರು ನೋಡತ್ತಿರಲ್ಲ ಒಂದು ಸೆಕೆಂಡ್. ಸೊ ಚಾನಲ್ಗೆ ಯಾರು ನೋಡತ್ತಿರಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಫಾಲೋ ಮಾಡಿರಿ ರಾಯಲ್ ನಿಮ್ಗೆ ಇಲ್ಲಿದು ಎಕ್ಸ್ಪ್ಲೋರ್ ಮಾಡಿಸ್ತೀವಿ, ಯಾರು ಕಡೆ ಎಕ್ಸ್ಪ್ಲೋರ್ ಮಾಡಿಸ್ತೀವಿ ಇಂಥ ಇನ್ಸ್ಟಾನಾಗ ಈ ಮುರುಗೇಶ್ ಬಳಗ ಅಂತೈತಿ ಇನ್ಸ್ಟಾ ಐಡಿ ಅನ್ನಂದ. ಸೊ ನಂದು ರಾಯಲ್ ಕನ್ನಡಿಗ 08 ಐತಿ. ಸೊ ವಿಶಾಲ್ ಡಿಒ ವಿಶಾಲ್ ಅಂತ ಐತಿ. ಸೊ ಆದಷ್ಟು ಎಲ್ಲರೂ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಂಥ ಜಾಗ ನೋಡೋಕ್ಕೂ ನಿಮಗೂ ಒಳ್ಳೆ ಅಂದ್ರೆ ನಾ ಎಕ್ಸ್ಪ್ಲೋರ್ ಮಾಡೋಕ್ಕೂ ನಮಗೂ ಇಷ್ಟ ಆಗ್ತೈತಿ. ಸೊ ಬರ್ರಿ ದರ್ಶನ ಮುಗಿಸ್ಕೊಂಡು ಸಿಗ್ತೀವಿ ನಿಮ್ಗೆ ಡೈರೆಕ್ಟ್ ಆನ್ ದಿ ವೇ. ವಿನಯೋಗ ತುದಿಗ
ಈಗ ಅವ್ರು ಕೂಡ ಮಕ್ಕಳು ಸೊ ವಿಶಾಲ ಬಂದಿಲ್ಲ ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಇದಾವೆ ಬಂದಿಲ್ಲ ವಿಶಾಲ ಸೊ ನಾವು ಬಂದೀವಿ ಈಗ ಹೆಲ್ಪ್ ಅಂದ್ರೆ ಅವ್ರು ಕೂಡ ಮಕ್ಕಳು ಸೊ ಇಲ್ಲಿ ಹೋಗಿ ನೋಡ್ಬೋದು ನೀವು ಸೊ ಬ್ಯಾಗ್ರೌಂಡ್ ವ್ಯೂ ಎಲ್ಲ ನೋಡ್ಬೋದು ನೀವು ಅಂತ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಆದಷ್ಟು ಮಿನಿ ಬ್ಲಾಗ್ನಾಗ ಹಾಕಿರ್ತೀವಿ ಇದು ಯೂಟ್ಯೂಬ್ನಾಗ ಇನ್ಸ್ಟಾನಾಗ ಸೊ ದೊಡ್ಡವ್ರ ಕಡೆ ಇದು ಮಾಡ್ತೀವಿ ಎಕ್ಸ್ಪ್ಲೋರ್ ಮಾಡ್ದಾಗ ಅಷ್ಟೇ ನಿಮ್ಗೆ ಇಂಥ ದರ್ಶನ ಆಗೈತಿ ಎಲ್ಲ ಸೊ ಬಸ್ ನಮ್ದು ಎಲ್ಲ ಕಷ್ಟ ಸಿಗ್ತೀನಿ ನಿಮಗೆ ಬರ್ರಿ ಕಡೆ ಎಲ್ಲ ಕೇಳ್ಕೊಂಡು ನಾವು ಏನೇನೈತಿ ಗುಡಿದ ಹನುಮಪ್ಪನ ಗುಡಿ ಏನೇನೈತಿ ಎಲ್ಲ ಕೇಳ್ಕೊಂಡು ಸೊ ಬಸ್ ಹೇಳ್ರಿ ಸರ್ ನಿಮ್ಮ ಹೆಸರು ಹೇಳ್ರಿ ಅವರ ಈಗ ಇರೋದ ಪಿ ಕೆ 400 ರೀ ಆದ್ರೆ ಇಲ್ಲೇ ಅವ್ರು ಕೊಡ್ರಿ ಪಿ ಕೆ ಮೊದಲು ಹಾಂ ಈಗ 400 ಹೋದಾಗಲೇ ಅವ್ರು ಕೊಡತ್ತಾರೋ ಅವ್ರು ಕೊಡ್ದಾಗ ಹುಟ್ಟು ಇಲ್ಲೇ ಬೆಳೆದನಿ ನಮ್ಮ ತಾಯಿ ತವ್ರ ಮನೆ ನಾ ಇಲ್ಲೇ ಇದ್ದವಂದ್ರೆ ಅದಕ್ಕೆ ಇಲ್ಲಿದು ಮಾಹಿತಿ ಐತಿ ಅಲ್ಲಿ ಐತಿ ಈಗ ಅದು 400 ನಮ್ಮ ತಂದೆ ಊರಾಗ ರೀ ಅದಕ್ಕಾಗಿ ಅವ್ನ ಪೊರುಕಾಳಿ ಏನು ಹೇಳಂಗಿಲ್ಲ ರೀ ಮಳಿಗೆ ಮುಡ್ಚಟ್ಟ ಏನೂ ನಡೆಯಂಗಿಲ್ಲ ರೀ ಅವ್ಗೆ ನಾವು ಯಾವತ್ತು ಆಗ ಸುಣ್ಣ ಹಚ್ಚಲಾಕ ಗಾಡಿ ಮೇಲೆ ಏರ್ತಿದ್ದೀವಿ ರೀ ಈಗ ಮಾಲ್ಗಂಬ ಬಿಲ್ದಾಗ ರೀ ಇದನ್ನು ಮಾಡಲ್ದಾಗ ರೀ ಜಳಕ ಮಾಡಿ ಬತ್ತಂದ್ರೆ ಒಂದು ಕಾಲು ಮಾಡಿದ್ರು ಮತ್ತೆ ಮಡಿಲೆ ಬಡ್ಜಿ ಹಂಗೆ ಒಳಗೆ ಹೋಗ್ಕಾನ ಹಂಗೆ ಒಳಗೆ ಹೋಗಿ ಅವನ್ನ ಮ್ಯಾಲೆ ಏರೋದ್ರಿ ಮತ್ತು ಊಟ ಮಾಡ್ತಿದ್ದಿಲ್ಲ ರೀ ಪ್ರಸಾದ ತೊಗೊಳಂಗಿಲ್ಲ ರೀ ಏನೋ ಹಂಗೆ ಹೊತ್ತು ಸಂತ್ಯಾನಕಾಯಿ ಅಡ್ಡು ಹೋಗಿ ಗುಡಿಗಳು ಮಾಡ್ಬೇಕಾದ್ರೆ ಹೊತ್ತು ಮುಣು ತನಕ ಮಾಡ್ರೂ ಮತ್ತು ಚಾದ ಮೇಲೆ ಮಾಡೋದು ಕರೆ ಊಟ ಮಾಡ್ತೀವಿ ಎಷ್ಟು ವರ್ಷದಿಂದ ಐತ್ರಿ ಇದು ಗುಡಿ 8 ವರ್ಷದಿಂದ ಐತಿ ಗುಡಿ ಇದು ಗುಡಿ ಏನು ಒಂದು 3-4 ವರ್ಷ ಮೂರ್ನಾಲ್ಕು ತಲೆ ಆಗ್ಯಾವ ರೀ ನಾವು ನೋಡ್ಲಕ್ಕಾಗಿ ಹೇಳ್ತಾರೆ 3 ತಲೆ ಆತತ್ 2 ತಲೆ 3 ತಲೆ ಆಗ್ಯಾವ ಮಂದಿ ಒಳ ಬರ್ತೈತ್ರಪ್ಪ ಇಲ್ಲಿ ಮಂದಿ ಭಾಳ ಐತಿ ಮತ್ತು ಇದಕ್ಕೆ ಏನೋ ನಾವು ಕೇಳ್ಪಟ್ಟಿವ್ರಿ ಹಿಂಗೆ ಅವಾಜದು ಏನೂ ನಡೆಯಂಗಿಲ್ಲ ಅಂತ ಅವಾಜ್ ನಡೆಯಂಗಿಲ್ಲ ರೀ ಅವ್ನಿಗೆ ತಂದ ಕಿಶನ್ ಜಾತ್ರೆಯಾಗ ಬರೀ ಇದನ್ನ ಹಚ್ಚಿರ ಒಳಗೆ ಗುಡಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು ಕಾವ್ಯ ಕುಸುರಿ 20 minutes later. ಏನಪ್ಪ ಅಂದ್ರೆ ನಾವು ಈಗ ಎಲ್ಲಿ ಹೊಂಟೀವಿ ಅಂದ್ರೆ ನೆಕ್ಸ್ಟ್ ನಮ್ದು ಇದಕ್ಕೈತಿ ಎಲ್ಪ ಅಂದ್ರೆ ಸಪ್ತಸಾಗರ ವಿಠ್ಠಲ ಗುಡಿ. ಸಪ್ತಸಾಗರ ಹೊಂಟೀವಿ ನೆಕ್ಸ್ಟ್ ಸೊ ನಮ್ಮ ನಡೆ ಸಪ್ತಸಾಗರದ ಕಡೆ ನಮ್ಮ ನಡೆ ಸಪ್ತಸಾಗರ ಕಡೆ ಕಡೆ ಸಪ್ತಸಾಗರ ಆಚೆ ಇಲ್ಲ ಸಪ್ತಸಾಗರ ಕಡೆ ಎಂಟ್ರಿ ಆಗಿವಿ ಸೊ ಅಲ್ಲಿ ಬೆಸ್ಟ್ ಪ್ಲೇಸ್ ಅದಾವು ಬೆಸ್ಟ್ ಪ್ಲೇಸಸ್ ಇಂಥ ಎಲ್ಲ ಕಡೆ ಇದಾವು ಸೊ ಅಲ್ಲಿ ಯಾವ ಗುಡಿ ಐತಿ ಏನೈತಿ ಎಲ್ಲ ನಿಮ್ಗೆ ತೋರಿಸ್ತೀವಿ ಲೈವ್ ಅಪ್ಡೇಟ್ ಕೊಡ್ತೀವಿ ಇಂಥ ಬರೀ ಫ್ಯಾಮ್ಲಿ ಸೊ ಇಲ್ಲಿ ನಾವು ಬಂದೀವಿ ಈಗ ಎಲ್ಪ ಅಂದ್ರೆ ಏನ್ರಿ ಫ್ಯಾಮ್ಲಿ ಏನ್ರಿಪ್ಪ ಅಂತ ಅಂದ್ರೆ ನಮ್ಗೆ ಅಲ್ಲಿ ಪ್ಲೇಸ್ ಗೊತ್ತಿಲ್ಲ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೊಂಟಿವಿ ಅಲ್ಲಿ ಫಸ್ಟ್ ಟೈಮ್ ಹೊಂಟಿವಿ ಅಂದ್ಮ್ಯಾಗ ಸ್ವಲ್ಪ ಇದರಿಂದ ಇರ್ತೈತಿ ಎಕ್ಸೈಟ್ಮೆಂಟ್ ಇರ್ತೈತಿ ಏನೇನೈತಿ ಏನಿಲ್ಲ ಅಂತ ಬರೀ ಫ್ಯಾಮ್ಲಿ ಎಲ್ಲ ಹಳ್ಳಿ ನೋಡ್ರಿ ಹೆಂಗೈತಿ ಸೊ ಬೆಸ್ಟ್ ಪ್ಲೇಸಸ್ ಅದಾವ್ರಿ ಹಳ್ಳಿ ಒಳಗೂ ಬೆಸ್ಟ್ ಪ್ಲೇಸಸ್ ಅದಾವ್ರಿ ನೋಡ್ರಿ ಎಮ್ಮಿ ಇದು ನೋಡ್ಬೋದು ನೀವು ಹೊಂಟಿವಿ ನಾವು ಎಲ್ಪ ಅಂದ್ರೆ ಊರಾಗ ಬಂದೇವಿ ಈಗ ಸೊ ಹೊಂಟಿವಿ ಸ್ಟೇಟ್ ಹೊಂಟಿವಿ ಈಗ ಮೂಡದ ಒಳಗೆ ಹನಿಗಳ ಬಳಗ ಒಂಟಿ ಕಾಲಲಿ ಕಾದು ಇದು ಐತಲ್ಲ ಗುಡಿ ಎಲ್ಲ ಐತೆ ಒಂದು ಎಲ್ಲಿ ಪ್ರಾಕ್ಟೀಸ್ ಹೋಗ್ರಿ ಹೆಸರೇನು ಪ್ರಾಕ್ಟೀಸ್ಗ ಪ್ರಾಕ್ಟೀಸ್ ಆರ್ಮಿ ಸ್ಪೋರ್ಟ್ಸ್ ಅದಾವ ಹೆಸರೇನು ನಿಂದ ಅಕ್ಷಯ್ ನಿಂದ ಕಾರ್ತಿಕ್ ನಿಂದ ಪ್ರದೀಪ್ ಎಷ್ಟು ರೌಂಡ್ ಓಡ್ರಿ ಹಿಂಸಿ 2 ಕಿಲೋಮೀಟರ್ ಯಾವ ನಿಮ್ಮದು ಕೂಡಿ 5 ಕಿಲೋಮೀಟರ್ ಓಡ್ರಿ ಯೂಟ್ಯೂಬರ್ಸ್ ನೀವೆಲ್ಲ ಬರ್ತಿರ ಜೈ ಶ್ರೀರಾಮ್ ನೋಡ್ರಿ ಹಳಿ ಕಾಲದಾಗ ಬೋಟ್ ಹೆಂಗದ ನೋಡ್ರಿ ಬೋಟ ಕೂತ್ ಬರೋ ಕಕ್ಕರಿ ವಿಠಲ್ ರುಕ್ಮಿಣಿ ಗುಡಿ ಸೀದಾ ರೀ ಹಾಂ ಸರಿ ಮಾವಿನ ಗಿಡ ನೋಡ್ರಿ ರೆಡ್ ಹುಡುಗೈತಿ ಮಾವಿನ ಗಿಡ ಇಲ್ಲ ನೋಡ್ರಿ ಅಲ್ಲ ಹೆಂಗೈತಿ ಮಸ್ತ್ ಇಲ್ಲಿ ನೋಡ್ಬೋದು ನೀವು ಗಿಡ ಬಸ್ ಮಸ್ತ್ ನೋಡ್ರಿ ಎಲ್ಲ ನೋಡ್ರಿ ಮುರೇಶನ ಸೆಲ್ಫಿ ತಗೋತಾನು ಸೊ ಗಾಯ್ಸ್ ನೋಡ್ರಿ ಅನ್ನ ಇವತ್ತು ಹೋಗ್ಬೇಕು ಬೆಂಗಳೂರಿಗೆ ಸೊ ಬಸ್ ಬಂದೀವಿ ಇಲ್ಲಿ ನೋಡ್ಬೋದು ನೀವು ಬಂದೀವಿ ಸಪ್ತಸಾಗರ ಕಡೆ ಬರ್ರಿ ನಿಮ್ಗೆ ಗುಡಿ ಮಸ್ತ್ ಐತ್ರಿ ಫ್ಯಾಮಿಲಿ ಅತ್ನಿ ಬಿ ಅತ್ನಿ ಅಜ್ಜ ಕೇಳತ್ತಾರೆ ಯಾವ ಊರಂತ ಗುಡಿ ಎಲ್ಲ ತೋರ್ಸ್ರಿ ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಹೆಂಗೈತಿ ಸೈಡ್ ವ್ಯೂ ಹೆಂಗೈತಿ ಸೊ ದಿಸ್ ಇಸ್ ಮೈ ಫಸ್ಟ್ ಹೆಂಗ್ ಬರೋದ್ರಿ ಹಿಂಗ ಟು ಎಕ್ಸ್ಪ್ಲೋರ್ ಹೆಂಗ್ ಬರೋದ್ರಿ ಅಂದ್ರೆ ಏನ್ರಿಪ್ಪ ಅಂದ್ರೆ ಸೊ ಗೈಸ್ ಇಷ್ಟೆಲ್ಲ ಭಾಳ ಗಾಡಿ ತೊಗೊಂಡೆ ಎಂತಿದೆ ನನ್ನ ಫಸ್ಟ್ ಬ್ಲಾಗ್ ರೀ ಹಿಂಗೆ ಎಕ್ಸ್ಪ್ಲೋರ್ ಮಾಡೋದಂದ್ರೆ ಬೇರೆ ಊರಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಸೊ ಇದಕ್ಕೆಲ್ಲ ಇದ್ದಿರತ್ತೆ ನೋಡ್ರಿ ಫ್ಯಾಮಿಲಿ ಇದಕ್ಕೆಲ್ಲ ಚಲೋ ವ್ಯೂಸ್ ಬಂದು ಅಂದ್ರೆ ಮುಂದೆ ಬೇರೆ ಊರಿಗೂ ಹೋಗ್ತೀನಿ ತೋರಿಸ್ತೇನೆ ಫ್ಯಾಮಿಲಿ ಸೊ ಇದು ನನ್ನ ಪ್ರಾಮಿಸ್ ರೀ ಸೊ ನೆಕ್ಸ್ಟ್ ಪ್ಲ್ಯಾನ್ ಅದ ಹೋಗ್ಬೇಕಂತ ನೋಡೋಣ ನೆಕ್ಸ್ಟ್ ಮುರುಗೇಶನ ಯಾವಾಗ ಬರ್ತಾನೆ ನೋಡೋಣ ರೀ ಮತ್ತೆ ಹೋಗೋಣ ಬಸ್ ಮುರುಗೇಶನ
ಶಟ್ ಫಟ್ ಗುಡುಮ್. ಫೈನಲ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ರೀಚ್ಡ್ ಟು ದಿಸ್ ಪ್ಲೇಸ್. Finally, we are reached to this place, so we are excited. Oh, Vishal. ಹಾಕೋರು ಬ್ಯಾಗ್ನಾಗ. ಇಲ್ಲಿ ನವಿಲ್ ನೋಡ್ರಿ. ರತ್ನ ಪಕ್ಷಿ ರತ್ನ ಪಕ್ಷಿ ಎಲ್ಲೈತಿ? ನೋಡ್ರಿ ನವಿಲ್ ಐತಿ, ನೋಡ್ರಿ ನವಿಲ್. ರತ್ನ ಪಕ್ಷಿ ನವಿಲ್ ನೋಡ್ರಿ ಸಂದಿ. ಹಾಂ, ರತ್ನ ಪಕ್ಷಿ. ಸೊ ನೋಡ್ರಿ ನವಿಲ್ ನೋಡ್ರಿ. ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ. ನೋಡ್ರಿ ನವಿಲ್ ನೋಡ್ರಿ ಅಲ್ಲಿ ರತ್ನ ಪಕ್ಷಿ ಐತಿ. ಎಲ್ಲ ಕಾಣಿಸ್ತಾ ಇವತ್ತು ನಮ್ಗೆ ಲಕ್ ಐತಿ. ಸೊ ಇವತ್ತು ನಮ್ಮ ಲಕ್ಕಿ ನೋಡ್ರಿ, ನಾವೆಟ್ಟು ಲಕ್ಕಿ ಇದೀವಿ. ಹನುಮಪ್ಪನ ದಿವಸ ಎಲ್ಲ ಸಿಕ್ಕಾವು. ನೋಡ್ರಿ ಇಲ್ಲೈತಿ ನೋಡ್ರಿ ನವಿಲ್. ಸೊ ಹೆಂಗೈತಿ ಮುದೇಶನ ಗುಡಿ? ಇದು ತೋರಿಸು ಮುದಿ ಹೆಂಗೈತಿ? ಗುಡಿ ಮಾತ್ರ ಸಕ್ಕದೈತಿ, ಕ್ಲೈಮೇಟ್ ಮಾತ್ರ ವಿಶಾಲ್, ಅಲ್ಟಿಮೇಟ್. ಪ್ಲೀಸ್ ರಿವ್ಯೂ ಆಫ್ ದಿಸ್ ಗುಡಿ. ಸೂಪರ್, ಮಸ್ಟ್ ವಿಸಿಟ್ ಪ್ಲೇಸ್ ಗೈಸ್. ದಿಸ್ ಇಸ್ ದ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಏನಪ್ಪ ಅಂದ್ರೆ ಯಾರೂ ಇಲ್ಲಿ ವಿಡಿಯೋ ಮಾಡಿಲ್ರಿ ಹೆಚ್ಚ. ಸೊ ಇವತ್ತು ನಾವು ಮಾಡತ್ತೀವಿ. ಸೊ ಸ್ವಚ್ಛತೆಯನ್ನು ಕಾಪಾಡಿ ಪವಿತ್ರತೆಯನ್ನು ಉಳಿಸಿರಿ. ಪವಿತ್ರೆಯನ್ನು ಉಳಿಸಿರಿ. ಸೊ ಇದು ಬೆಸ್ಟ್ ಪಾರ್ಟ್ ಆಫ್ ದಿ ಲೈಫ್. ಸೊ ನಮ್ಮ ಜೀವನದಾಗ ಏನು ಮಾಡ್ತೀವಿ ಗೊತ್ತಿಲ್ಲ, ಬಟ್ ನಮ್ಮ ಜೀವನ ಆಗಲಿ ನಮ್ಮ ಸರೌಂಡಿಂಗ್ಸ್ ಎಲ್ಲ ನಾವು ಕ್ಲೀನ್ ಇಟ್ಕೋಬೇಕು ರೀ. ಯಾಕಂದ್ರೆ ಈಗ ನೋಡ್ಬೋದು ನೀವು, ಅದರಿಂದ ಡೆಂಗ್ಯೂ ಜ್ವರ ಬರತ್ತವು ಭಾಳಷ್ಟು ಇಂಥ. ಇದು ನೋಡಿರಿ ಗುಡಿ. ಸೊ 1-2-3 ಸಿನಿಮ್ಯಾಟಿಕ್ ತೋರಿಸ್ತೀನಿ ಗುಡಿ ಬಗ್ಗೆ. ಸೊ ಬರ್ರಿ ಅಲ್ಲಿ ಸ್ಟೇಟ್ಯೂನ್ ಆಗಿದೆ. ಇನ್ನೊಂದು ಮರಿಬೇಡ್ರಿ. ಸೊ ಎಲ್ಲ ನೋಡ್ರಿ ಯಾವ ಥರ ಗ್ರೀನ್ ಇದೆ. ಈ ಗ್ರೀನ್ ನಾವು ಎಷ್ಟು ಕ್ಲೀನ್ ಇಡ್ತೀವಿ ನಮ್ಗೆ ಅದೇ ಆಕ್ಸಿಜನ್ ಸಿಗ್ತೈತಿ. ನೋಡ್ಬೋದು ನಾವು 1-2-3 ವರ್ಷ ಆಯ್ತು, 1-2-3 ವರ್ಷ ಹಿಂದಿನ ಸೈಡ್ ಆಕ್ಸಿಜನ್ ಸಂಬಂಧ ನಾವು ಎಷ್ಟೋ ಮಂದಿ ತಮ್ಮ ಜೀವನ ಕಳ್ಕೊಂಡಾರೆ. ಇದ್ರ ಮ್ಯಾಗ ನಾವು ಅರ್ಥ ಮಾಡ್ಕೋಬೇಕು, ಗಿಡ ಇನ್ನೂ ಹೆಚ್ಚು ಹಚ್ಬೇಕು. ಸೊ ಬರ್ರಿ 1-2-3 ಸಿನಿಮ್ಯಾಟಿಕ್ ತೋರಿಸ್ತೀನಿ ಗುಡಿ ಬಗ್ಗೆ. ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ, ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವಾಲಿ ಜನ ಅಂಕ ನೀಡಿರುವ ತಿಳಿಯೋ. ಸಾಯವ್ರಿ 2 ವರ್ಷ ಆಯ್ತು ಇಲ್ಲೇ ಅದಾರ ನೀವು? ನಾವು ಭಾಳ ದಿನ ಆತೇವೆ. ಹಾಂ ರೀ, ಭಾಳ ದಿನ. ಗುಡಿ ಭಾಳ ಹಳಿದೈತ್ರಿ ಇದು. ಈ ಕಡೆ ಮುಳಗೋಳ ಬರಂಟ್ಲಿ, ಈ ಕಡೆ ಗುಡಿ ಶಿಫ್ಟ್ ಮಾಡೋದ. ಇಲ್ಲಿ ಬಿಟ್ಟು ಯಾವ ದೇವ್ರದವ್ರಿ ಇಲ್ಲಿ? ಇಲ್ಲಿ ಇಟ್ಟಲ್ಲ ಅದಾಗ ಅದಾಗಲ್ರಿ ಎಲ್ಲಾರು ತಂತಂದು ಹೋಗ್ದಾರ. ಆಚೆ ಕಡೆ ಬಾಳ್ದಾವ ಮತ್ತೆ ಜೊತೆ ಈಗ ಇಲ್ಲಿ ಹೋಗ್ದಾರ ತಂತಂದು. ಮತ್ತೀಗ ಇಲ್ಲಿ ಏನೇನು ಪ್ಲೇಸ್ ಅದಾವಂದ್ರೆ ಹಿಂಗೆ ನದಿ ಏನೈತೆ ಅಂತ ಮತ್ತೆ ಇನ್ನ ಇವ್ ಇದನ್ನ ಮಾಡಂಗಿಲ್ಲ, ಇಲ್ಲಿ ಇರಂಗಿಲ್ಲ. ಹೋಗಾರ ಆತ ಬೆಂಗಳೂರು. ಅಂದ್ರೆ ಇಲ್ಲಿ ಏನು ಮತ್ತೆ ಹಿಂಗೆ ನೋಡುವಂಥ ಏನು ಜಾಗ ಎಲ್ಲಿ ಇಷ್ಟ ಇದೆ. ಇದು ಆ ಕಡೆ ನಾವು ಹೊಲಾನು ನಮ್ದಲ್ಲ, ಆ ಕಡೆ ಅಂದ್ರೆ ನೀವು ಇದು ಮಾಡಕತ್ತೀರಿ ಇಲ್ಲಿ. ಶಿವರಾಮ್ ದಾದಾ ಅಂತ ಇವರೇ ಮೇನ್ ಗುಡಿ ಸ್ಥಾಪನೆ ಆಗಕ್ಕೆ ಕಾರಣ ಇವರೇ. ಸೊ ಇವರು ಏನು ಮಾಡಿದರು, ಇಡ್ಲಿನ ಇದು ಮಾಡಿ ಸೊ ಆ ಮೂರ್ತಿನ ತಯಾರು ಮಾಡಿದ್ದಾರೆ. ವಿಠ್ಠಲ್ ರುಕ್ಮಿಣಿ ಮೂರ್ತಿಗಳನ್ನ ತಯಾರು ಮಾಡಿ ಸ್ಥಾಪನೆ ಮಾಡಿ 1993ರಲ್ಲಿ ಈ ಗುಡಿನ ಸ್ಥಾಪನೆ ಮಾಡಿದ್ದಾರೆ. ಸೊ ಈ ಗುಡಿ ನೋಡ್ರಿ ಫ್ಯಾಮಿಲಿ ಮಸ್ತ್ ಐತ್ರಿ ಗುಡಿ. ಇಲ್ಲಿ ಬಂದು ಎಲ್ಲರೂ ವಿಸಿಟ್ ಕೊಡ್ರಿ ವಿಠ್ಠಲ್ ರುಕ್ಮಿಣಿ ಗುಡಿ. ನಿಮ್ಗೆ ಯಾರಿಗೆ ಪಂಡ್ರಾಪುರ ಹೋಗೋಕೆ ಆಗಂಗಿಲ್ಲ ನೋಡ್ರಿ, ಇಲ್ಲಿ ಬಂದು ವಿಸಿಟ್ ಕೊಡ್ರಿ. ಯಾಕಂದ್ರೆ ಇಲ್ಲಿರುವ ಗುಡಿ ಭಾಳ ಮಹಿಮೆ ಐತೆ ಅಂತ ಇದ್ರದ್ದು ಅಂತ. ಬರ್ರಿ ನೋಡ್ರಿ ಹೆಡ್ ಮಸ್ತ್ ಐತಿ, ಮಸ್ತ್ ಅಂದ್ರೆ ಮಸ್ತ್ ಫುಲ್ ಐತ್ರಿ. ನೋಡ್ಬೋದು ನೀವು ಎಲ್ಲ ಹಿಂಗೆ ಕ್ಲೈಮೇಟು ಮಸ್ತ್ ಐತಿ ಇಲ್ಲಿ. ಓಕೆ ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ಕುಡೀನಿ ರೀ, ಯಾಕಂದ್ರೆ ಟೈಮ್ ಆಗೈತೆ ನಮಗೂ ಇವನಿಗೂ ಹೋಗೋದ ನೀನು ಆ್ಯಂಡ್ ಇನ್ನೂ ಹೋಗ್ಬೇಕು, ಟೈಮ್ ಆಗೈತಿ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಕೆಳಗೆ ಎಲ್ಲ ಹೆಂಗೈತಿ. ಸೊ ಕ್ಲೈಮೇಟ್ ಮಸ್ತ್ ಐತಿ. ಮನ್ಸಿಗೆ ನೆಮ್ಮದಿ ಬೇಕಾಗಿದ್ರೆ ನೆಮ್ಮದಿ ಬರ್ಬೇಕಂದ್ರೆ ಇಲ್ಲಿ ಬಂದು ಹೋಗ್ರಿ. ಯಾರು ಪೀಸ್ ಐತೆ ಗೊತ್ತಾ ಅಂತ ನಿಮ್ಗೆ ಯಾರಿಗೆ ಯಾವುದೇ ಥರ ದುಃಖ ಇದ್ರೆ ಎಲ್ಲ ಹೋಗ್ಬಿಡುತ್ತೆ ನಿಮ್ಗೆ. ಆ್ಯಂಡ್ ಯಾರಿಗೆ ಪಂಡ್ರಾಪುರ್ಗೆ ಹೋಗಕ್ಕೆ ಆಗಂಗಿಲ್ಲಲ್ಲ, ಇಲ್ಲಿ ಬಂದು ನೀವು ಕಾಲು ಬಿದ್ದು ಹೋಗಿ ಮತ್ತು ನಿಮ್ಗೇನು ಬೇಡ್ಕೋದತ್ಲೆ ಬೇಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಒಬ್ಬೊಬ್ರಿಗೆ ಹೆಂಗಾಗ್ತೈತಿ, ಕೆಲವೊಬ್ರಿಗೆ ಅಲ್ಲಿ ಹೋಗೋಕ್ಕೂ ಒಂದು ಸ್ವಲ್ಪ ಇನ್ನೇ ಕಷ್ಟಗಳು ಇರ್ತಾವೆ ರೀ. ಹಂಗಂತ ಬಿಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದಾದ್ರು ಭಾಳ ದೂರ ಇಲ್ದಿರ ಹತ್ತನಿಂದ ಒಂದು 20 ಕಿಲೋಮೀಟರ್ 15 ಕಿಲೋಮೀಟರ್ 21 ಇಲ್ಲ 15 ಕಿಲೋಮೀಟರ್ ಐತ್ರಿ. ಬರೀ ಇಲ್ಲಿಂದ ನೀವು ಡೈರೆಕ್ಟ್ ಹತ್ತನಿಂದ ಡೈರೆಕ್ಟ್ ಇಲ್ಲಿ ಬಂದು ನಡೀತೈತಿ. ಸೊ ನಡು ಹಾಗೆ ನಿಮ್ಗೆ ಅವ್ರು ಕೂಡ ಹನುಮಪ್ಪನ ಗುಡಿ ಸಿಕ್ತಂದ್ರೆ ಅಲ್ಲಿ ನೀವು ಪಕ್ಕ ಗೊತ್ತಾಗಿಬಿಡ್ತೈತಿ ಹೊಳಿ ಮ್ಯಾಗಿಂದ ಬರೋ ರೋಡ್ ಐತಿ. ಊಟ ಕಟ್ಕೊಂಬರ್ರಿ, ಫ್ಯಾಮಿಲಿ ಜೊತೆ ಬರ್ರಿ. ಫ್ಯಾಮಿಲಿ ಜೊತೆ ಬಂದು ಊಟ ಮಾಡಿರಿ, ಆರಾಮಿರ್ರಿ, ಸಂಜೆ ತನಕ ಇರ್ರಿ. ನಿಮ್ಗೇನು ಹಂಗೇನು ರಿಸ್ಟ್ರಿಕ್ಷನ್ ಇಲ್ಲಿ ಏನೂ ಇಲ್ಲ ಅಂದರೆ ಇಟ್ಟ ಟೈಮ್ ನಿಲ್ಲಬೇಕು ಇಟ್ಟ ಇಲ್ಲ, ಆರಾಮಿರ್ರಿ. ಇಂಥ ಎಲ್ಲರಿಗೂ ಈಗ ಪಂಡ್ರಾಪುರ ಅದೇನು ಚಾಲು ಆಗೈತಿ. ಅದ್ರ ಸಂಬಂಧ ನಾವು ಇದು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದೀವಿ. ಯಾಕಂದ್ರೆ ಈಗ ರೀಸೆಂಟಾಗಿ ಪಂಡ್ರಾಪುರಿಗೆ ಹೋಗಿ ಬಂದವರು ಭಾಳ ಇದನ್ನು ಮಾಡೋರೆ. ಸ್ವಲ್ಪ ಸ್ಟೇಟ್ಯೂನ್ ಆಗಿದೆ. ಸಿಗ್ತೀನಿ ನಿಮಗೆ ಮುಂದಿನ ಬ್ಲಾಗ್ನಾಗ. ಬಾಯ್.
ಕೊಡು ತೊಗೊಂಡು ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಇದೇ ಥರ ನಮ್ಮ ರಾಯಲ್ ಕನ್ನಡಿಗ ಪ್ರಜ್ವಲ್ ಅಂತ ಇವನು ವ್ಲಾಗ್ ಮಾಡ್ತಾ ಇರ್ತಾನೆ. ಹಾಕೋದಾಗ ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಬರೀ ಲೈಕ್ ಆಯ್ತಾ? ಮಾಡೋದಲ್ಲ, ಇನ್ನೊಂದು ಫಾಲೋ ಮಾಡಿ. ಯಾಕೆ ಗೊತ್ತಾ, ಇದೇ ಥರ ನಿಮಗೆ ವಿಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಅವನಿಗೆ. ಸೊ ಇವಾಗ ಯೂಟ್ಯೂಬರ್ಸ್ ಎಲ್ಲ ಗೊತ್ತಿದೆಯಲ್ಲ, ಫಾಲೋ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಿದ್ರೇ ಅವ್ರೊಂದು ಸ್ವಲ್ಪ ಬೆಳೆಯೋಕ್ಕೆ ಸ್ವಲ್ಪ ಸ್ಫೂರ್ತಿ ಇದಾಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ ಅವ್ರಿಗೆ. ಸೊ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಬಾಯ್ ಬಾಯ್ ಬಾಯ್. ಹಂಗಂತ ನಮ್ಗೆ ಅಷ್ಟೇ ಫಾಲೋ ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲರಿಗೂ ಮಾಡಿರಿ. ಯಾಕಂದ್ರೆ ಎಲ್ಲರಿಗೂ ಏನಿರ್ತೈತೆ ಅಂದರೆ ಜೀವನದಾಗ ಅವ್ರಿಗೆ ಒಂದು ಸಾಧನೆ ಮಾಡ್ಬೇಕಂತ ಭಾಳ ಸಾಧನೆ ಮಾಡ್ಬೇಕಂತ ಏನು ಹಿಂಗೆ ಅದ ಮಾಡಬೇಕು ಇದು ಮಾಡ್ಬೇಕಂತ ಏನಿಲ್ಲ ರೀ. ಅದ ವೇನ್ಯಾಗ ನೀವು ಬೇರೆ ಕಡೆ ಬೇರೆ ಕಡೆ ನೀವು ವೇನ್ಯಾಗೂ ನೀವು ಸಾಧನೆ ಮಾಡುವಂಥ ಇದನ್ನೇ ಇರ್ತೈತೆ ರೀ. ಒಬ್ಬೊಬ್ರಿಗೆ ಕಲಾ ಇರ್ತೈತೆ, ಹಿಂಗೆ ಎಲ್ಲ ಕಡೆ ತೋರಿಸೋಂಥ ಕಲಾ ಇರ್ತೈತಿ. ಆದ್ರೇನ ನಿಮ್ಮಂಥ ಜನಗಳ ಸ್ಫೂರ್ತಿ ಬೇಕು ರೀ ಅವ್ರಿಗೆ. ಅಂದ್ರೆ ನಿಮ್ಮ ಬ್ಯಾಕ್ ಸಪೋರ್ಟ್ ಬೇಕಾಗತ್ತೈತೆ ರೀ. ನೀವು ಬ್ಯಾಕ್ ಸಪೋರ್ಟಾಗಿ ನಿಂತಂದ್ರೆ ಅವ್ರಿಗೆ ಏನು ಎಲ್ಲ ಮಾಡೋಕ್ಕೂ ಕರೆಕ್ಟ್ ಆಗ್ತೈತಿ. ಗುಡ್ ಪ್ರಜ್ವಲ್ ರಾಯಲ್ ಕನ್ನಡಿಗ ಅಂತ. ಸೊ ನಂದು ಇನ್ಸ್ಟಾ ಐಡಿ ರಾಯಲ್ ಕನ್ನಡಿಗ 08 ಅಂತ. ನಂದು ಮುರುಗೇಶ್ ಬಳಿಕಾಯಿ, ವಿಶಾಲ್ದ DO ವಿಶಾಲ್ ಅಂತ ಐತಿ. ಸೊ ಆದಷ್ಟೆಲ್ಲ ಹೋಗಿ ಪ್ರೊಫೈಲ್ ವಿಸಿಟ್ ಮಾಡಿರಿ, ಭಾಳ ವೀಡಿಯೋ ನಾವು ಕಂಟೆಂಟ್ ಹಾಕಿವಿ ಅದ್ರೊಳಗೆ. ಸೊ ನಿಮ್ಮ ಲೈಕ್, ಫಾಲೋ, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ. ಯೂಟ್ಯೂಬ್ನಾಗೂ ಪಜ್ಜು ಲಾಗ್ 71 ಅಂತ ಐತಿ, ಬೇಕಾದ್ರೆ ಮೆನ್ಷನ್ ಮಾಡಿರ್ತೀನಿ, ಕೆಳಗೆ ಮೆನ್ಷನ್ ಮಾಡೀನಿ. ಸೊ ಇದೇ ಥರ ತುಂಬ ಪ್ಲೇಸಸ್ ಇದೆ ನಿಯರ್ ಬೈ ಹತ್ತನೆಯಲ್ಲಿ. ಸೊ ಅವನು ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ, ಎಲ್ಲ ಹೇಳ್ಕೊಡ್ತಾನೆ. ಇನ್ನೊಂದೆರಡು ಟೆಂಪಲ್ ಅದಾವ, ಯಾವ್ದು ನೋಡಿಲ್ಲ, ಬಟ್ ನಾ ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡಿದ್ರು ಇನ್ನೊಮ್ಮೆ ನೋಡ್ರಿ ಅಂತ, ಅದ್ರದ್ದು ಏನೇನೈತಿ ಎಲ್ಲ ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಗುಡಿ ಸ್ಪೆಷಲ್ ಏನೈತಪ್ಪ ಅಂದ್ರೆ ಅಂತ, ಇಲ್ಲಿ ಒಬ್ಬರು ಅಜ್ಜಿ ಅದಾರ ರೀ, ಅವರ ಪೂಜೆ ಮಾಡ್ತಾರೆ. ಆ ಅಜ್ಜಿ ಏನಂದ್ರೆ ಅದೇನೋ ಕೊಟ್ಟಾರಿ, ಒಂದು ಇಡ್ಲಿ ಟೈಪ್ ಏನೋ ಕೊಟ್ಟಾರಿ. ನಿಮ್ಗೆ ಎಲ್ಲರೇ ಹಾವ ಚೋಳು ಎಲ್ಲರೇ ಕಡಿತಂದ್ರೆ ಅಲ್ಲಿ ಹಚ್ಚಿರ ಅದಕ್ಕೆ ಏನೋ ಎಲ್ಲ ಮಾಯ ಆಗ್ತೈತಂತ ಅವಾಗಿನವಾಗ. ಸೊ ನಮಗೂ ಫಸ್ಟ್ ಟೈಮ್ ಗೊತ್ತಾಗೈತಿ, ನಾನು ಕೇಳಿದ್ವಿ ಅಜ್ಜಿಗೆ ಹಿಂಗೆ ಐತಂದರು. ಸೊ ಬರೀ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀವಿ ನಿಮ್ಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ. ಹಂಗೆ ನಿಮ್ಮ ಲೈವ್ ಅಪ್ಡೇಟ್ಸ್ ಕೊಡ್ತೀವಿ. ಸೊ ಇಲ್ಲೇ ಈ ಬ್ಲಾಗ್ ಕಂಪ್ಲೀಟಾಗಿ ಎಂಡ್ ಮಾಡತ್ತೀವಿ. ಸೊ ಎಲ್ಲರೂ ಬಾಯ್ ಬಾಯ್, ಟೇಕ್ ಕೇರ್ ಅಂತ. ಸಿಗೋಣ ಮುಂದಿನ ಬ್ಲಾಗ್ನಾಗ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.